ಒಂದು ಸರ್ಕಾರದ ಜಂಘಾಬಲವೇ ನಡುಗಿಸುವಂತಹ ಸ್ಟೋರಿ. ಇಡೀ ಸಿದ್ದರಾಮಯ್ಯರ ಕ್ಯಾಬಿನೆಟ್ ಗಮನಿಸಬೇಕಾದಂತಹ ಸ್ಟೋರಿ. ಒಂದು ಪ್ರಾಧಿಕಾರ, ಆ ಪ್ರಾಧಿಕಾರದ ಒಬ್ಬ ಅಧಿಕಾರಿ ಈ ತರಹದ ಅಧ್ವಾನ ಮಾಡೋದಾ? ಇದು ಭಾವಿ ಸಿಎಂ ಡಿಕೆ ಶಿವಕುಮಾರ್ ನೋಡಲೇಬೇಕಾದ ಸ್ಟೋರಿ. ಇನ್ನು ಸಿಎಂ ಸ್ಥಾನಕ್ಕೆ ಅರ್ಜಿ ಹಾಕೊಂಡು ಕೂತಿರೋ KH ಮುನಿಯಪ್ಪನವರೇ, ನೀವು ಕೂಡ ಈ ಡೆವಲಪ್ಮೆಂಟ್ ಅನ್ನ ಗಮನಿಸಬೇಕು. ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಅಧ್ವಾನ ಇದೆಯಲ್ಲ, ಅಯ್ಯಯ್ಯೋ. ಬೈಯಪ್ಪ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನು ಟ್ರಿಪಲ್ ಮರ್ಡರ್ ಕೇಸ್ ಆರೋಪಿ ಶಾಂತಕುಮಾರ್ ಮತ್ತೊಂದು ಅಧ್ವಾನದ ಸ್ಟೋರಿ. ಅಧಿಕಾರದ ಮರದಲ್ಲಿ ಯುವಕನ ಮೇಲೆ ಮುಗಿಬಿದ್ದ ಶಾಂತಕುಮಾರ್ ಪಟಾಲ ದೇವನಹಳ್ಳಿ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ನುಗ್ಗಿ ಯುವಕನ ಮೇಲೆ ಡೆಡ್ಲಿ ಅಟ್ಯಾಕ್. ಯಾರದ್ದೋ ಆಸ್ತಿಗೆ ಸುಳ್ಳು ತಕರಾರು ಸೃಷ್ಟಿ ಮಾಡ್ತಾರೆ, ಅದರ ಸೋಗಲು ಒಡೆದಾಡ್ತಾರೆ. ಇದು ಇಡೀ ಸರ್ಕಾರಕ್ಕೆ ಒಂದು ತರಹದ ಕ್ಷೇಮ ಆಗುವಂತಹ ವಿಚಾರ ಇದು. ಇನ್ನು ಸಿದ್ದರಾಮಯ್ಯರ ಇಡೀ ಕ್ಯಾಬಿನೆಟ್ ಇದೆಯಲ್ಲ, ಸಚಿವ ಸಂಪುಟ, ಆ ಸಚಿವ ಸಂಪುಟದ ಅಷ್ಟು ಪ್ರಭಾವಿ ಮಿನಿಸ್ಟರ್ಗಳು ನೋಡಲೇಬೇಕಾದ ಸ್ಟೋರಿ. ಬೈಯಪ್ಪ ಪ್ರಾಧಿಕಾರದ ಅಧಿಕಾರಿ ಈ ತರಹದೊಂದು ಅಧ್ವಾನ ಮಾಡ್ತಾರೆ ಅನ್ನೋದಾದ್ರೆ ಕಾಂಗ್ರೆಸ್ ಮೂಗಿನ ನೇರಕ್ಕೆ ನಡೀತಿರೋ ಅಟ್ಟಹಾಸ DK ಶಿವಕುಮಾರ್ ಸಾಹೇಬ್ರೆ, ನೀವು ಗಮನಿಸಬೇಕು ಈ ಸ್ಟೋರಿನ. ಈ ಕ್ಷಣವೇ ನಿಮ್ಮ ಫ್ರೀಡಂ ಟಿವಿ ಬ್ರೇಕ್ ಮಾಡ್ತಾ ಇದೆ ಬೈಯಪ್ಪ ಪ್ರಾಧಿಕಾರದ ಅಧಿಕಾರಿಯ ಒಬ್ಬನ ದರ್ಪದ ಸ್ಟೋರಿಯನ್ನ. ಆತನ ಪಟಾಲಂ ಏಕಾಏಕಿ ಡೆಡ್ಲಿ ಅಟ್ಯಾಕ್ ಮಾಡುತ್ತೆ. ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ರಿಂದ ಮತ್ತೊಂದು ಅಧ್ವಾನದ ಮೇಲೊಂದು ಅಧ್ವಾನ. ಬೈಯಪ್ಪ ಅದರಲ್ಲೂ ಕೂಡ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ ಯೋಜನಾ ಸಮಿತಿ ಪ್ರಾಧಿಕಾರ ಟ್ರಿಪಲ್ ಮರ್ಡರ್ ಕೇಸ್ನ ಆರೋಪಿಯೂ ಕೂಡ ಈ ಬೈಯಪ್ಪ ಪ್ರಾಧಿಕಾರದ ಈ ಅಧಿಕಾರಿ ಶಾಂತಕುಮಾರ್. ಆತನ ಪಟಾಲಮ್ಮು ದೇವನಹಳ್ಳಿಯ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ನುಗ್ಗಿ ಯುವಕನ ಮೇಲೆ ಹಲ್ಲೆ ಮಾಡುತ್ತೆ. ಇನ್ಯಾರದ್ದೋ ಆಸ್ತಿಗೆ ಸುಳ್ಳು ತಕರಾರು ಸೃಷ್ಟಿ ಮಾಡ್ತಾರೆ. ಅವರಿಗೊಂದು ಸೋಗು ಬೇಕು, ಗಲಾಟೆಯ ಸೋಗಿನಲ್ಲಿ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾರೆ. ಈ ವಿಚಾರ ಇಲ್ಲಿಗೆ ನಿಂತಿಲ್ಲ. ಇನ್ನು ದೇವನಹಳ್ಳಿ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲೇ ನಡೆಯಿತು ಡೆಡ್ಲಿ ಅಟ್ಯಾಕ್. ಪ್ರಶ್ನೆ ಮಾಡೋದಕ್ಕೆ ಹೋಗಿದ್ದ ಯುವಕನ ಮೇಲೆ ಶಾಂತಕುಮಾರ್ ಮತ್ತು ಆತನ ಗ್ಯಾಂಗ್ ದಾಳಿ ಮಾಡಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಯುವಕ ಅಖಿಲೇಶ್ ಎಂಬ ಆತನ ಮೇಲೆ ಹಲ್ಲೆ. ಅಖಿಲೇಶ್ಗೆ ಸೇರಿದ ಸರ್ವೆ ನಂಬರ್ ಮುಂದೆ ವೆಂಕಟಪ್ಪ ಎಂದು ಪೆನ್ಸಿಲ್ ನಲ್ಲಿ ಬರೆದು ಸುಳ್ಳು ತಕರಾರು. ಇದನ್ನ ಚರ್ಚೆ ಮಾಡ್ತಿದ್ದ ಯುವಕನ ಮೇಲೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಹಲ್ಲೆ. ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಸಹೋದರ ವೆಂಕಟಪ್ಪ ಮತ್ತಿತರರಿಂದ ಹಲ್ಲೆ. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನಡೆದ ದೌರ್ಜನ್ಯದ ದೃಶ್ಯಾವಳಿಗಳು ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಎಕ್ಸ್ಕ್ಲೂಸಿವ್ ಆದಂತಹ ವಿಜುವಲ್ಸ್ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಲ್ಲಿ ಯಾರೋ ಹೇಳಿದ್ರು, ಇಲ್ಲಿ ಯಾರೋ ಹೇಳಿದ್ರು ಅನ್ನೋ ಕಥೆಯ ಬಗ್ಗೆ ಮಾತನಾಡ್ತಾ ಇಲ್ಲ. ಬದಲಾಗಿ ಸಬ್ ರಿಜಿಸ್ಟ್ರಾರ್ನಲ್ಲಿ ಒಂದು ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಯುವಕನ ಮೇಲೆ ಬೈಯಪ್ಪ ಪ್ರಾಧಿಕಾರದ ಅಧಿಕಾರಿ ಶಾಂತಕುಮಾರು, ಈತನಿಗಿರೋ ನಿರಾತಂಕ ನೋಡಿ, ನಿರ್ಭಯ ನೋಡಿ, ಕಾನೂನಿನ ಭಯ ಇಲ್ಲ. ಇದೊಂದು ಸಬ್ ರಿಜಿಸ್ಟ್ರಾರ್ ಸರ್ಕಾರಿ ಕಟ್ಟಡ ಅನ್ನೋ ಪರಿಜ್ಞಾನ ಬೇಡವ ಈ ಮನುಷ್ಯನಿಗೆ? ಬಿಳಿ ಶರ್ಟ್ ಧರಿಸುವಾಗ ಇರುವ ನಿಷ್ಕಲ್ಮಶೆ ಹೃದಯದಲ್ಲೂ ಬೇಕು ಸ್ವಲ್ಪ. ಕೇವಲ ಬಟ್ಟೆಗೆ ಮಾತ್ರ ಸೀಮಿತ ಆಗಬಾರದು ಮಿಸ್ಟರ್ ಶಾಂತಕುಮಾರ್ ಅಂತ ಹೆಸರು. ಅಶಾಂತಿ ವಾತಾವರಣ ನಿರ್ಮಿಸಿದ್ದಾರೆ ಇವರು. ಸರ್ಕಾರಿ ಕಟ್ಟಡಕ್ಕೆ ನುಗ್ಗಿ ಅಮಾಯಕ ಯುವಕರ ಮೇಲೆ ದರ್ಪ ತೋರಿದ್ದು ಮಾತ್ರವಲ್ಲ, ತನ್ನ ಪಟಾಲಮನ್ನ ಚೂರಿ ಹೊಡೆದಿದ್ದಾರೆ. ಗುಂಪು ಕಟ್ಟಿಕೊಂಡು ಬಂದು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ದಾಂಧಲೆ ಮಾಡಿದ್ದಾರೆ. GS ನಾಗೇಂದ್ರ ಎದುರಲ್ಲೇ ನಡೆಯಿತು ಹಲ್ಲೆ. ಸಬ್ ರಿಜಿಸ್ಟ್ರಾರ್ ಹೆದರಿ ಯಾವುದೇ ದೂರು ಕೊಡದೆ ಹೋಗಿರುವ ಯುವಕ ಅಖಿಲೇಶ್, ಪಾಪ ಆ ಯುವಕನಿಗೆ ಒದೆ ತಿಂದು ತಡ್ಕೊಳಕ್ಕಾಗಿಲ್ಲ, ದೂರು ಕೊಟ್ಟು ನಾನೇ ಯಾಕೆ ತಗಲಾಕೊಳ್ಳಿ ಅಂತ. ಇನ್ನು ದಾಂಧಲೆಯ ಬಗ್ಗೆ ನೋಡಿ, ಅದರ ವಿಜುವಲ್ಸ್ ಕೂಡ ಲಭ್ಯವಾಗಿದೆ. ರಿಜಿಸ್ಟರ್ ನಲ್ಲಿ ಪೆನ್ಸಿಲ್ ನಲ್ಲೊಂದು ಹೆಸರಿತ್ತಂತೆ, ಸುಳ್ಳು ತಕರಾರು ಸೃಷ್ಟಿ ಮಾಡಿ ಲ್ಯಾಂಡ್ ಡೀಲಿಂಗ್ ನಡೀತಿದೆಯಾ. ಶಾಂತಕುಮಾರ್ ಸಹೋದರ ವೆಂಕಟಪ್ಪರ ವಿರುದ್ಧ ಭೂ ವ್ಯವಹಾರ ದೌರ್ಜನ್ಯದ ಆರೋಪವೂ ಇದೆ. ಬೈಯಪ್ಪ ಅಧ್ಯಕ್ಷ ಶಾಂತಕುಮಾರ್ ಮೇಲೆ ಇವೆ ಹಲವಾರು ಆರೋಪಗಳು. ಥರ್ಡ್ ರೇಟ್ ಕ್ರಿಮಿನಲ್ಸ್ಗಳಿಗೆಲ್ಲ ಅಧಿಕಾರ ಸಿಕ್ಕಿದ್ರೆ, ಶಾಂತಕುಮಾರ್ ಹಿಂಗಿಂಗೆ ಅಂತ ಹೇಳ್ತಿಲ್ಲ, ಥರ್ಡ್ ರೇಟ್ ಕ್ರಿಮಿನಲ್ಸ್ಗಳಿಗೆ ಅಧಿಕಾರ ಅನ್ನೋ 4 ಅಕ್ಷರ ಸಿಕ್ಕಿದ್ರೆ ಹಿಂಗೆಲ್ಲ ಆಗುತ್ತೆ. ಮದವೇರಿರುವ ಆನೆಯಂತೆ ಯಾವಾಗ ಬೇಕಾದ್ರೂ ಅದು ಮದವೇರುತ್ತೆ. ಅದಕ್ಕೆ ಹೈವೇ ಅಂತಿಲ್ಲ, ಸರ್ವಿಸ್ ರಸ್ತೆ ಅಂತಿಲ್ಲ. ಮರ ಏರಿದಾಗ ಅದಕ್ಕೆ ತಣ್ಣಗಿನ ನೀರು ಬೇಕು, ಸಿಗದಲ್ಲೇ ಇದ್ರೆ ಅದು ನೆತ್ತಿ ಬಿಸಿಯಾಗಿ ಮತ್ತೊಂದು ಅಧ್ವಾನ ಆಗುತ್ತೆ. ಹಂಗೆ ಆಗಿರೋದು. ಅದರ ಎಕ್ಸ್ಕ್ಲೂಸಿವ್ ಆದ ವಿಜುವಲ್ಸ್ ಅನ್ನ ಫ್ರೀಡಂ ಟಿವಿಯ ಸ್ಕ್ರೀನ್ ಮೇಲೆ ನೀವೀಗ ಗಮನಿಸ್ತಾ ಇದ್ದೀರಿ. ಅಲ್ಲಣ್ಣ ಹೊಡಿಯಕ್ ಬಂದ್ರು ಹೆಂಗ್ ಬಂದ್ರು ಅವರು ಯಾವ ರೇಟ್ ಐತಣ್ಣ ಹೊಡಿಯಕ್ ಬರೋದು? ಯಾವ ರೇಟ್ ಐತಣ್ಣ? ಈಗ ನಿಮ್ನ ನಾನೇನ ಬಂದು ಮಾತಾಡ್ಸಿದ್ರೆ ನಾನು ಅರ್ಜಿದಾರ ಕೇಳ್ತಾ ಇದ್ದೀನಿ. ನಮ್ಗೆ ಒಳ್ಳೇದಾಗ ಕೆಟ್ಟದಾಯ್ತು ನಾನು ಕೇಳ್ಕೊಂಡು ಅವ್ನೇ ಹಾಕ್ಲಿ ನನ್ ಬಂದು ಮಾತಾಡ್ಬೇಕು.
ಅಲ್ಲಣ್ಣ ಹೊಡಿಯಕ್ ಬಂದದ್ದು ತಪ್ಪಾಗಿ ಕೇಳ್ದೆ ನಾನು ನನ್ನ ಹೊಡಿಯಕ್ ಬಂದ್ರು ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಟ್ರಿಪಲ್ ಮರ್ಡರ್ ಆರೋಪಿ ಶಾಂತಕುಮಾರ್ರಿಂದ ಸಬ್ ರಿಜಿಸ್ಟ್ರಾರ್ ಕಚೇರಿ ಹಲ್ಲೆ. ಸರ್ಕಾರಿ ಕಟ್ಟಡ ಅನ್ನೋದು ಮರೆತು ಸಬ್ ರಿಜಿಸ್ಟ್ರಾರ್ ಆಫೀಸರ್ಸ್ ಅಲ್ಲೇ ಕೂತಿದ್ದಾರೆ ಅನ್ನೋದು ಮರೆತು ಯಾರಿದ್ದಾರೆ ಯಾರಿಲ್ಲ ಅನ್ನೋದಿಲ್ಲ. ತನಿಗೆ ಮದ ಏರಿದೆ, ಆ ಮದ ಇಳಿಸ್ಕೋಬೇಕು. ದೇಹದ ತೆವಲನ್ನ, ಕೋಪದ ತೆವಲನ್ನ ತೀರಿಸಿಕೊಳ್ಳುವುದಕ್ಕಾಗಿ ಪಾಪ ಅಮಾಯಕ ಯುವಕನ ಮೇಲೆ ಮ್ಯಾಕ್ಸಿಮಮ್ ಪವರ್ ಪ್ರಯೋಗ ಆಗಿದೆ. ಮ್ಯಾಕ್ಸಿಮಮ್ ಪವರ್ ಪ್ರಯೋಗ. ಅಧಿಕಾರ ಇದೆ, ನಾಳೆ ದಿನ ಇದು ಬೇರೆ ರೀತಿಯಲ್ಲಿ ಆದರೂ ಕೂಡ ಅದರಿಂದ ರಕ್ಷಣೆ ಹೊಂದಿ ನಾನು ಬರ್ತೀನಿ ಅನ್ನೋ ಅತಿಯಾದ ಬಂಡ ಆತ್ಮವಿಶ್ವಾಸ ಇವರುಗಳಿಗೆ. ಇದಕ್ಕೆ ಕಾರಣ ಇದು ಸರಿಯಲ್ಲ. ಸಮಾಜಕ್ಕೆ ಸಾರೋ ಸಂದೇಶ ಏನು? 4 ಜನರಡಿಯಲ್ಲಿ ಮಾದರಿಯಾಗಬೇಕಾಗಿದ್ದ ವ್ಯಕ್ತಿತ್ವ ಶಾಂತಕುಮಾರ್ ಮತ್ತೊಬ್ಬರ ಶಾಂತಿಯನ್ನ ಕೆಡಿಸುವ ಪ್ರಯತ್ನಕ್ಕಿಳಿದಿದ್ದಾರೆ. ಏಕಾಏಕಿ ಒಳಗೆ ನುಗ್ಗಿದ್ದಲ್ಲದೆ ಹೆಸರನ್ನ ಪೆನ್ಸಿಲ್ನಲ್ಲಿ ತಿದ್ದುಪಡಿ ಮಾಡಿ ಆ ವಿಚಾರದಲ್ಲಿ ತಕರಾರು ತೆಗೆದು ಅಲ್ಲೊಂದಷ್ಟು ಅಧ್ವಾನ ಕ್ರಿಯೇಟ್ ಮಾಡಿ ತನ್ನ ತಂಡದವರನ್ನು ಆಹ್ವಾನಿಸಿ ಆ ತಂಡದವರಿಂದ ಹಲ್ಲೆ ನಡೆಸೋ ಪ್ರಯತ್ನ ನಿಜಕ್ಕೂ ಕೂಡ ಸಮಾಜಕ್ಕೆ ಕೊಡ್ತಾ ಇರೋ ಸಂದೇಶಗಳೇನು? ಇವರ ವಿರುದ್ಧ ಈ ಹಿಂದೆ ಸಾಕಷ್ಟು ಆರೋಪಗಳಿದ್ದಾವೆ. ಕಳಂಕಗಳನ್ನ, ಆರೋಪವನ್ನ ತನ್ನಿ 2 ಹೆಗಲ ಮೇಲೆ ಹೊತ್ಕೊಂಡು ನಿರ್ಲಜ್ಜನಾಗಿ ಮತ್ತೊಂದು ಅಧ್ವಾನಕ್ಕೆ ಇಳಿದಿರೋದು ನಿಜಕ್ಕೂ ತಪ್ಪಿದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.